ಹಾ, ಎಸ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಮ್ಮ ಸ್ನೇಹಿತರು ಮಾಧ್ಯಮದವರು. ನೀವು ಟೀಸರ್ ಗಮನಿಸಿದಾಗ ಒಂದು ಪ್ರಾಮಾಣಿಕವಾಗಿ ನಾನು ಹಾಕಿದ್ದೀನಿ, ನೋ ಫೇಕ್ ವ್ಯೂಸ್, ನೋ ಫೇಕ್ ಲೈಕ್ಸ್, ನೋ ಫೇಕ್ ಪ್ರಮೋಷನ್. ನೀವು 10,000 ಜನ ನೋಡಿದ್ರೆ 10,000 ನನ್ನ ಯೋಗ್ಯತೆ. ಯಾವುದೇ ಥರ ಫೇಕ್ ಪ್ರಚಾರದ ಮೂಲಕ 1 ಅವರ್ಗೆ 1 ಮಿಲಿಯನ್ ಅಂತೆಲ್ಲ ಹಾಕುವಂಥ ಸಣ್ಣ ಕೆಲಸ ನಾನು ಮಾಡಲ್ಲ. ಅಣ್ಣವರು, ವಿಷ್ಣುವರ್ಧನ್, ಅಂಬರೀಶ್ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂಥ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕು ಇರಲಿಲ್ಲ, ಯೋಗ್ಯತೆ ಅನುಸಾರ ಬರೋರು. ಸರ್ ಅಣ್ಣವ್ರು ಸಹಿತ ಸರ್, ನೀವೆಲ್ಲ ಮಾಧ್ಯಮದವ್ರು ಬಂದರೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ ಶುಕ್ರವಾರ, ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪ, ಈ ಪತ್ರಕರ್ತ ಹುಡುಕ್ಬಿಡ್ತಾನೆ, ಅವ್ರಿಗೇನು ಕಂಡುಬಿಡುತ್ತಪ್ಪ ಅಂತ ಹಂಗೆ ನೋಡ್ತಾರೆ. ಹೀಗೆ ಹಂಗಿಲ್ಲ ಸರ್, 1 ಅವರ್ಗೆ 1 ಮಿಲಿಯನ್ ಅಂತ ಹಾಕೊಂಡ್ಬಿಡೋದು. ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆಗೆ ಬಂದು. ಸೊ ಕಟ್ಟಿದಂಥ ಚಿತ್ರಾಂಗನ ಫೇಕ್ ರಾಕ್ಷಸರಿಂದ ಕಾಪಾಡಿ ಅಂತ ಹಾಕಿದ್ದೀನಿ. ಈಗ ನನ್ನ ಟೀಸರು ನೀವು ನೋಡಿದ್ರಿ, ನೀವು ಬೈದ್ರಿ, ನೀವು ಹಾರೈಸಿದ್ರಿ, ನೀವು ಮೆಚ್ಕೊಂಡ್ರಿ, ಪ್ರಶ್ನೆ ಕೇಳಿದ್ರಿ, ನನಗೆ ಅದು ಖುಷಿ ಇದೆ ಸರ್. ನಾನು 1 ಅವರ್ಗೆ 1 ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ಗೆ, ನಾನು ಡಿಜಿಟಲಿ ಆಗಿರೋ ಅಪ್ಡೇಟ್ಗೆ 10 ನಿಮಿಷ ಸಾಕು ಸರ್. ಇಂಥದ್ದು ಮಾಡಲ್ಲ. ಒಂದಷ್ಟು ಹಾಳಾದವ್ರು ಬಂದು ಚಿತ್ರಾಂಗನ ಹಾಳು ಮಾಡ್ತಾ ಇದ್ದಾರೆ ಫೇಕ್ ಪ್ರಮೋಷನ್ಸ್ ಮಾಡಿ. ಸರ್ ಒಂದು ಪ್ರಶ್ನೆ ಹೇಳ್ತೀನಿ ಸರ್, 5:05 ಯಾವುದೋ ಒಂದು ಟೀಸರ್ ರಿಲೀಸ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ 5 ಮಿಲಿಯನ್ ಅಂತ ಹಾಕ್ತಾರೆ. ಅಂದರೆ ಏನು ಮಾಡ್ತೀವಿ ಸರ್ 5 ಗಂಟೆಗೆ? ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್, ನಾನು ಇಷ್ಟು ಮಾತ್ರ ಹೇಳ್ಬೋದು. ಅದು ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ, ಆ ಪ್ರಶ್ನೆಲ್ಲೇ ಉತ್ತರ ಇದೆ. ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನ್, ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ. ನನಗೆ ಸರ್ 5 ಮಿಲಿಯನ್ ವ್ಯೂಸ್ ಇನ್ 1 ಡೇ ಅಂತ ಹಾಕಿದ್ರೆ 50 ಲಕ್ಷ ಜನ ಸರ್, 50 ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ನಿರ್ಮಾಪಕರ ಮನೆ 5 ಸಲ ರೈಡ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿರ್ತವೆ ಸರ್. ಯಾವ್ದಾದ್ರು ಒಂದು ಸಿನಿಮಾ ಆಗ್ತಾ ಇದೆಯಾ ಸರ್? ಕಲೆಕ್ಷನ್ ವೈಸು ಹಾಕ್ತಾರೆ. ಇಂಥದ್ದು ಯಾವುದು ನಾನು ಮಾಡಿಲ್ಲ ಸರ್. ನನಗೆ ಯೋಗ್ಯತೆ ಅನುಸಾರ ಮಾನದಂಡ ತಗೊಂಡು ಅಭ್ಯಾಸ ಇದೆ ಸರ್. ನೀವು 10 ಜನ ನೋಡಿ ಸರ್, ಬಂದು ನೀವು 10 ಜನ ನೋಡ್ಬೇಕು. ಮಾಧ್ಯಮದವರು ನನಗೆ ಬೈದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳಕ್ಕೆ. ಆ್ಯಂಡ್ ಸತ್ಯ ಹೇಳಿದಾಗ ನನಗೆ ಮಾಧ್ಯಮ, ನಾನು ಬೆಂಗಾವಲಾಗಿ ನಿಂತ್ಕೋಬೇಕು. ನಾನು ನಿಮ್ಮನ್ನು ನಿರೀಕ್ಷೆ ಮಾಡ್ತೀನಿ. ಯಾಕೆಂದ್ರೆ ನೀವೆಲ್ಲ ಬಂದಾಗ ಸರ್ ಪ್ರೆಸ್ ಮೀಟ್ಗೆ ಯಾರು ಅಣ್ಣವ್ರು ಸಹಿತ, ನಾನು ಅಣ್ಣವ್ರನ್ನೇ ತಗೊಂಡು ಹೇಳ್ತಾ ಇದ್ದೀನಿ, ಶುಕ್ರವಾರ ಸೂಪರ್ ಹಿಟ್ ಓಪನಿಂಗ್ ತಗೊಂಡ್ಬಿಟ್ಟಿದೆ. ಭಾನುವಾರ ನನ್ನ ನ್ಯೂನ್ಯತೆ ಏನು ಹುಡುಕ್ತಾನಪ್ಪ ಪತ್ರಕರ್ತ, ನಾನು ಎಷ್ಟು ತಯಾರಾಗಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಂಬರೀಷ್ ಅಣ್ಣವರು, ಶಂಕರ್ನ ವಿಮರ್ಶೆ ಹಾಕ್ತಾ ಹೋಗ್ತಾರೋ. ಈಗ ನನ್ಗೆ ಹೆಂಗೆ ಬೇಕು ನಾನು ಹಂಗೆ ಹಾಕ್ಸ್ಕೊಂಡ್ಬಿಡ್ತೀನಿ ರೀ. ನಾನು ಫೇಕ್ ಅಂತಲ್ಲ ಸರ್, ಇರಲಿಲ್ಲ ಸರ್. ಇರೋದಕ್ಕೆ ಈಗ ಅದ್ರ ರೂಪ ಬದಲಾಗ್ತಾ ಇದೆಯಲ್ಲ, ಅದಕ್ಕೆ ಪ್ರಾಮಾಣಿಕವಾಗಿ ಈಗ ಇಷ್ಟ್ಯಾಕೆ ಸರ್, ಫ್ರಮ್ ನಾಟ್ ರಾಂಗ್ 2017 or 18 ಲೆಸ್ ದೆನ್ 24 hours 1 lakh ಪ್ಲಸ್ ವ್ಯೂಸ್ ಅಂತ ಬರ್ತಿತ್ತು. 24 ಗಂಟೆಲಿ 1 ಲಕ್ಷ ವ್ಯೂಸ್ ಅಂತ ಇರ್ತಿತ್ತು ಸರ್. ಈಗ ಹಾಕಿದೆ ಹಾಫ್ ಆನ್ ಅವರ್ಗೆ 5 ಮಿಲಿಯನ್ ಅಂದ್ರೆ 50 ಲಕ್ಷ ಜನ ಸರ್ ಇರ್ಬೋದು ಸರ್. ಸಂತೋಷ, ನಿಮ್ಮ ಬಾಯಲ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನು ಬಹಳ ದೊಡ್ಡ ಮನಸ್ಸಿನ ಸ್ವೀಕರಿಸ್ತೀನಿ. ಬಹುಶಃ ನನ್ನಲ್ಲಿ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್. ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ. ಅವಿನಾಶ್ ಸರ್, ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಖುಷಿ ಆಯಿತು. ನಾನು ಪ್ರಾಮಾಣಿಕವಾಗಿದ್ದೀನಿ ಅನ್ನೋ ಸಾರ್ಥಕತೆ ಇದೆ. ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ. ನಂದು ಆರ್ಗ್ಯಾನಿಕ್ ನಟಭಯಂಕರ ಟ್ರೈಲರ್ 1.8 lakh 8 ಮಿಲಿಯನ್ ಆರ್ಗ್ಯಾನಿಕ್ ಆಗಿ ಬಂದಿದೆ. ನೀವು ಆಶೀರ್ವಾದ ಮಾಡಿ. ಸತತ 23 days ಟ್ರೆಂಡಿಂಗ್ ಇತ್ತು. ನೀವು ಆಶೀರ್ವಾದ ಮಾಡಿಕೊಟ್ರಿ. ಮಾಧ್ಯಮದವ್ರ ಸಪೋರ್ಟ್ ಬಹಳ ದೊಡ್ಡ ಮಟ್ಟಕ್ಕೆ ನೀವು ಕೊಟ್ಟಿದ್ದು. ಯಾವ ಥರ ಇತ್ತು ಅಂದರೆ, ಕಲರ್ಸಲ್ಲಿ ಈ ವರ್ಷ ಆದ 4 ಸಿನಿಮಾ ಸ್ಯಾಟಲೈಟ್ ಆಗಿದ್ದು. ಕಬ್ಜಾ, ವೇದ, ಟಗರು ಪಲ್ಯ, ನಟಭಯಂಕರ. ಇದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಉಪಕಾರದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವೆಲ್ಲೋ ಕಡೆ ಹೋದ ಅಂದರೆ ನೀವು ಕ್ಯಾಮ್ರಾ ಹಿಡಿತೀರಿ, ಅದರಿಂದ ನನಗೆಲ್ಲೋ ಒಂದು 4 ಜನ ಗುರುತಿಸ್ತಾರೆ, ನನಗೆ ಅದ್ರಲ್ಲಿ ಊಟ ಸಿಗ್ತಾ ಇದೆ. ನಾನು ನಿಮಗೆ ಋಣಿಯಾಗಿರ್ಬೇಕು. ನಾವೇನೇ ತರಲೆ ಮಾಡ್ಬೋದು, ತಮಾಷೆ ಮಾಡ್ಬೋದು, ಅಪಾರ್ಟ್ ಫ್ರಮ್ ಆಲ್ ದಿಸ್, ಇದೆಲ್ಲವನ್ನು ಮೀರಿ ನೀವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ಆಗಿದ್ದೀರಾ. ನಂದೊಂದು ಸ್ಯಾಟಲೈಟ್ ಆಯಿತು, ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗೋದಕ್ಕೆ. ಈಗ ನೋಡಿ, ಗೌರವ್ ವೆಂಕಟೇಶ್ ಸರ್ ಬಂದು ಒಂದು ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೊಂದು ಅವಕಾಶ ಆಗಿದ್ದಕ್ಕೆ ನಾನು ನಿಮಗೆ ಚಿರುಣಿಯಾಗಿರ್ತೀನಿ. ಏನೇ ತರಲೆ ಮಾಡ್ಬೋದು, ಅದು ಮನಸ್ಸಿನ ಪ್ರೀತಿಯಿಂದ ಅಷ್ಟೇ. ನಿಮ್ಮ ಮೇಲೆ ನನಗೆ ಆ ಸಲಿಗೆ ಇದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೆಳೆಸಿರ್ತೀನಿ ಅನ್ನೋ ಸಲಿಗೆಯಲ್ಲಿ ಮಾತಾಡಿರ್ತೀನಿ ಹೊತ್ತು ಇದರಲ್ಲಿ ಯಾವುದೇ ಥರ ವ್ಯಂಗ್ಯ, ಕುಚೋದ್ಯ, ಕುಚೇಷ್ಟೆ ಅಲ್ಲ ಸರ್. ನಿಮ್ಮಿಂದ ನೀವು ಬರೆದ್ರೆ ಒಬ್ಬ ನಟ, ನೀವು ಒಬ್ಬ ನಟನಿಗೊಂದು ಹಾಕಿದ್ರೆ 2 wheeler ಬಂದು, ಓಲಾದಲ್ಲಿ ಬಂದು, ನೆಕ್ಸ್ಟ್ ಬೆನ್ಸಲ್ಲಿ ಬರ್ತಾನೆ. ಅವಕಾಶ ಮಾಡಿಕೊಟ್ರು ನೀವು, ನಿಮಗೆ ನಾವು ಋಣಿಯಾಗಿರ್ಬೇಕು. ಯಾರೇ ಆದ್ರೂ ಅಷ್ಟೇ, ಮಾಧ್ಯಮಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಗೌರವ ಕೊಡ್ಬೇಕು ಸರ್. ಒಬ್ಬ ನಿರ್ಮಾಪಕ, ಇವತ್ತು ಗೌರವ್ ವೆಂಕಟೇಶ್ ಸರ್ ಬಂದು ಅವ್ರದ್ದು ಫೈಟ್ ನಡೀತಿತ್ತು, ಬಂದು ಕೂತ್ಕೊಂಡು ಪ್ರಥಮ ಈ ಸಿನಿಮಾ ಮಾಡಿ ನಟಭಯಂಕರ ಸ್ಯಾಟಲೈಟ್ ಆಗಿದ್ದು ಗೊತ್ತಾದ ತಕ್ಷಣ ಈ ವ್ಯಕ್ತಿ ಮನ್ಸು ಮಾಡಿದ್ರೆ ದೊಡ್ಡ 1600 ಸಿನಿಮಾ ಫೈಟ್ಸ್ ಮಾಡಿದ್ದಾರೆ ಈ ವ್ಯಕ್ತಿ. 1600 ಸ್ಟಂಟ್ಸ್ ಮಾಡೋದಂಥವ್ರು. ಒಂದು ಸ್ಟಾರ್ ಯಾವ್ದವ್ರ ಮನೆಗೆ 5-6 ಸಲ ಅಲ್ದ್ಬಿಟ್ರೆ ಅವ್ರು ಡೇಟ್ ಕೊಡಲ್ವಾ? ಕೊಡ್ತಾರೆ. ಇಲ್ಲ ಪ್ರಥಮ್ ನಿಮ್ನ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ಅಂದ್ರು. ನನಗೊಂದು ಲೈಫ್ ಆಯ್ತು. ಈಗ ನಾನು ಅವ್ರು ಋಣಿಯಾಗಿರ್ಬೇಕು ನಿರ್ಮಾಪಕರಿಗೆ, ಪತ್ರಕರ್ತರು. ನಾನು ಬೋತ್ ಕಡೆ ಕ್ಯಾಮ್ರಾ ಹಿಡಿತೀರಾ, ನಿಮಗೆ ನಾನು ಋಣಿಯಾಗಿರ್ಬೇಕು. ನಾನು ಪ್ರಾಮಾಣಿಕವಾಗಿದ್ದೀನಿ ಸರ್. ನಿಮ್ಮ ವಿಚಾರದಲ್ಲಿ ಟೀಸರ್ ಮಾಡಿದ್ದೀನಿ. ರೊಮ್ಯಾನ್ಸ್, ಹಾರರ್, ಕಾಮಿಡಿ, ಆಕ್ಷನ್ ಎಲ್ಲವೂ ಇದೆ. ಎಲ್ಲದರ ಸಮ್ಮಿಲನ ಆ ಸಿನಿಮಾ. ಗಟ್ಟಿ ಕತೆ ಇಟ್ಕೊಂಡು ಹರೀಶ್ ರಾಜ್ ಅಂತ ಅಪ್ರತಿಮ ಪ್ರಬುದ್ಧ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ನನಗೆ ಸಿನಿಮಾಗೆ ಜೀವ ತುಂಬಿದ್ದಾರೆ. ಸಿನಿಮಾ ಹೇಗೆ ಬಂದಿರಲಿ, ಏನೇ ಇರಲಿ, ನಿಮ್ಮ ಆಶೀರ್ವಾದ ತೊಗೊಂಡು ಮುನ್ನು ಸರ್. ಕರ್ನಾಟಕದಲ್ಲಿ 1 year ತೊಗೊಂಡೆ ನಾನು ಕಂಪ್ಲೀಟ್ ಮಾಡೋಕ್ಕೆ. 1.5 month ಒಂದು ಸಿನಿಮಾ ಮುಗಿಸಿದೀವಿ ಅಂದರೆ
ಯಾವ ಮಟ್ಟಕ್ಕೆ ನಾವು ವರ್ಕ್ ಡೈಲಿ 1.5 2 ಕಾಲ್ ಶೀಟಲ್ಲಿ ವರ್ಕ್ ಮಾಡೋದು, 1 ಸೆಕೆಂಡು ಮಿಸ್ ಮಾಡಿಲ್ಲ. ನಾನು ಫೇಕ್ ವಿಚಾರದಲ್ಲಿ ಸತ್ಯ ಹೇಳಿದ್ದೀನಿ. ಯಾರು ಮಾಡ್ತಾ ಇದ್ದಾರೆ ಮಾಡಿ ಹಾಳು ಮಾಡಬೇಡಿ. ಇವರು 5 ಮಿಲಿಯನ್ ಅಂತ ಹಾಕ್ರೆ ಇನ್ನು ನೆಕ್ಸ್ಟ್ ಬರೋ ಸಿನಿಮಾದವ್ರು 8 ಮಿಲಿಯನ್ ಇನ್ 1 ಡೇ ಅಂತ ಹಾಕ್ತಾರೆ. ನಿಮ್ಗೊಂದು ಪ್ರಶ್ನೆ ಸರ್, ರಾಯಚೂರಲ್ಲಿ ಯಾರೋ ಕುರಿ ಮೇಯಿಸ್ತಾ ಇರ್ತಾರೆ, ಬೆಳಗಾಮಲ್ಲಿ ಯಾರೋ ದನ ಮೇಯಿಸ್ತಾ ಇರ್ತಾರೆ, ಗುಲ್ಬರ್ಗಲ್ಲಿ ಯಾರೋ ಪಿಕ್ನಿಕ್ ಕಲೆಕ್ಟ್ ಮಾಡ್ತಿರ್ತಾರೆ. 1 ಟೀಸರ್ ಯಾವುದೋ ಬಂದು 1 ಟ್ರೈಲರು 5 ಮಿಲಿಯನ್ ವ್ಯೂಸ್ ಅಂತ ಇರುತ್ತೆ. ಕೆಳಗಡೆ 75,000 ಆರ್ಗ್ಯಾನಿಕ್ ವ್ಯೂಸ್ ಯಾರೋ ಒಬ್ಬ ಸಿನಿಮಾ ಮಾಡಿರ್ತಾನೆ ಹೊಸಬ. 5 ಮಿಲಿಯನ್ ಇರೋದನ್ನ ನೋಡ್ಬಿಟ್ಟು ಕೆಳಗಡೆ ಅದು 75,000 ಕಂಡ್ಬಿಡ, ಅದು ಗೆದ್ದಿಲ್ಲ, ಸುಳ್ಳ, ಅದು ಗೆದ್ದಿಲ್ಲ ಬಿಡ, ಅದೇನು ನೋಡ್ತೀಯ. ಅವ್ನಿಗೆ ಗೊತ್ತಿಲ್ಲ ಪಾಪ ಈ ಫೇಕ್ ಹೆಂಗೆ ನಡೆಯುತ್ತೆ ಅಂತ. ಟಿಕೆಟ್ನ ನಾವು ಫ್ರೀ ಆಗಿರೋದು ಜನಕ್ಕೆ ತೋರಿಸ್ತೀವಿ ಸರ್. ಶುಕ್ರವಾರಲ್ಲಿ ಇಂತಹ ದರಿದ್ರ ವ್ಯವಸ್ಥೆ ಹೊರಟೋಗಿದ್ದೀವಿ ನಾವು. ಇದೆಲ್ಲ ಬಂದ್ರೆ ದೊಡ್ಡ ದೊಡ್ಡ ಸಿನಿಮಾಯಿಂದ. ನಾನು ದೊಡ್ಡ ಸಿನಿಮಾ ಎಲ್ಲವೂ ಅಲ್ಲ, ಕೆಲವು ಹಂಗೆ ಫೇಕ್ ಮಾಡ್ತಾರಲ್ಲ ಅದನ್ನ. ಎಲ್ಲ ದೊಡ್ಡವರು ನಮ್ಮವರು, ಬಟ್ ಈ ದೊಡ್ಡವ್ರಲ್ಲಿ ಯಾರು ಫೇಕ್ ಮಾಡ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಫೇಕ್ ಆಗಿದ್ದನ್ನ. ಅಂದ್ರೆ ಫೇಕ್ ಲೈಕ್ಸ್ ಈಗ ಎಲ್ಲವೂ ಅಷ್ಟೇ. ಒಂದು ಪ್ರೋಗ್ರಾಮ್ಗೆ ಹೋದ್ರಷ್ಟು ಜನನೂ ಅಷ್ಟೇ ಫೇಕ್ ಆಗಿ ಕರ್ಸ್ಬಿಡೋದು, ಪೇಯ್ಡ್, ಇವೆಲ್ಲ ಆಗೋಗಿದೆ. ಈ ಎಲ್ಲ ಶೋಸ್ಗಳಲ್ಲೂ ಹಿಂಗೆ ಆಗೋಯ್ತು. ಅಂದ್ರೆ ಒಂದು ಒಳ್ಳೆ PR ಇಟ್ಕೊಂಡು ನಾನು ಗೆದ್ದು ಬಿಡ್ಬೋದು ಒಂದು ಸಿನಿಮಾ, ಈ ಭ್ರಮೆಗೆ ಹೊರಟೋಗಿದ್ದಾರೆ. ಇದಲ್ಲ. ಶುಕ್ರವಾರ ರಿಲೀಸ್ನ ನನ್ನ ಹಣೆ ಬರೋ ಒಬ್ಬ ಮಾಧ್ಯಮದವ್ರು ಬರಲಿ ಸರ್, ನೀವು ಕರೆದು ಪ್ರಥಮ್ ಯು ಆರ್ ವೇಸ್ಟ್ ಅಂತ ಹೇಳಿದ್ರೆ ಸ್ವೀಕರಿಸ್ತೀನಿ ಸರ್. ನನಗೆ ಯಾರೋ ಒಬ್ಬ ಕೂತ್ಕೊಂಡು ರಿವ್ಯೂ ಕೂತ್ಕೊಂಡು ಕೂಗೋದು ಕಿರ್ಚೋದು ಹೇಳಿ ಒಂದು ಒಪಿನಿಯನ್ ಬುಕ್ ಬೈ ಶೋ ನನ್ನ ಹಣೆ ಬರ ಬರೀತಾನೆ. ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಆಲ್ ದಿಸ್ ಥಿಂಗ್ಸ್ ಸರ್. ನನ್ನ ಹಣೆ ಬರ ಒಬ್ಬ ಪತ್ರಕರ್ತ ಬರಲಿ, ನೀವು ಬರೀರಿ ಸರ್, ನೀವು ಬರೀರಿ ಸರ್, ಸ್ವೀಕರಿಸ್ತೀನಿ. ಯಾವುದೋ ಒಂದು ಏಜೆನ್ಸಿ ಬುಕ್ ಬೈ ಶೋ ಟಕ್ಕನ್ ಕಿತ್ ಕೆಳಗಾಕ್ಬಿಡ್ತಾರೆ. ನೋ, ಇದ್ರ ವಿರುದ್ಧ ನಾನಿದ್ದೀನಿ. ಸತ್ಯ ಹೇಳಿದ್ದೀನಿ, ನನ್ನ ಸಮಾಧಾನ ನಮ್ದು. ಒಪ್ಕೊಳ್ಳೋದು ಬಿಡೋದು ನಿಮ್ಮಂಥ ಹಿರಿಯರು ಮೇಧಾವಿಗಳು ಮುತ್ಸದ್ದಿಗಳಿಗೆ ಸೇರಿದ್ದು. ಈಗ ಒಂದು ಮಾತು ನಾನು ಹೇಳ್ತೀನಿ, ಹರೀಶ್ ಅಣ್ಣ ವೆಂಕಟಣ್ಣ ಮಾತಾಡ್ತಾರೆ, ಆಮೇಲೆ ನಮ್ರತಾ ಅಂಡ್ ಹರೀಶ್ ಅಣ್ಣ ಟ್ರೈಲರ್ ನೋಡಿಲ್ಲ, ಟೀಸರ್ ಅವರೇ ಮಾಡೋದು ಹೇಗಿದೆ ತೋರಿಸಿದ್ಮೇಲೆ ನಿಮ್ ಬೇರೆ ಪ್ರಶ್ನೆಗಳಿಗೆ ಏನಾದ್ರು ಇದೆಯಾ ಸರ್? ಇನ್ಯಾವುದೋ ಪ್ರಶ್ನೆ ಇದ್ರೆ ನಾವು ಉತ್ತರ ಕೊಡ್ತೀವಿ ಸರ್. ಕೇಳಿ ಸರ್, ಡೈರೆಕ್ಟ್ ಯಾರು ಸರ್ ಕೊಟ್ಟಿದ್ದು? ಸರ್ ಒಂದು ಸ್ಪಷ್ಟ ಹೇಳ್ತೀನಿ, ಸೀಸನ್ 4 ಇಸ್ ದ ಬೆಸ್ಟ್ ಅಂಡ್ ಸಕ್ಸಸ್ಫುಲ್ ಸೀಸನ್. ಅದರ ನಮ್ಮ ನಮ್ರತಾ ಅಂಡ್ ಸಂತೋರ್ ಇದ್ದಂತಹ ಸೀಸನ್ ರೀಚ್ ಚೆನ್ನಾಗಾಯ್ತು. ಹೆಂಗೆ ಅಂದ್ರೆ ನಮ್ದು ಓಟ್ಗೂ ಪ್ರತಿ ಓಟ್ಗೂ 3 ರೂಪಾಯಿ ಅಣ್ಣ ಆಗೈತಿ ಬಿಡ. ಹಿಂಗ ನಿಮ್ ವಿಷಯ ಆಮೇಲೆ ಮಾತಾಡ್ತೀವಮ್ಮ, ಆಮೇಲೆ ಮಾತಾಡ್ತೀವಣ್ಣ. ಹಿಂಗ ಸರಿ ಆಯ್ತು. ಸಿನಿಮಾ ಬಗ್ಗೆ ಒಂದೇ ಮಾತು ಹೇಳೋದು, 4 ಐಟಮ್ಗಳ ಸಮ್ಮಿಶ್ರಣ, ಹಾರರ್, ಕಾಮಿಡಿ, ರೊಮ್ಯಾನ್ಸ್ ಪ್ಲಸ್ ಆಕ್ಷನ್. ನನ್ನ ಎಕ್ಸ್ಟ್ರೀಮ್ ಮಾಸ್ ಆಗಿ ತೋರಿಸಿರುವಂಥದ್ದು ನೋಡಿದಲ್ಲ ಆಕ್ಷನ್. ಅಷ್ಟು ರಿಸ್ಕ್ ತಗೊಂಡು ರಿಯಲ್ ಸ್ಟಂಟ್ಸ್ ಅನ್ನ ಮಾಡಿದ್ದೀನಿ ಬಿಕಾಸ್ ಆಫ್ ದಿಸ್ ಮ್ಯಾನ್. ಸೊ ತುಂಬಾ ದೊಡ್ಡ ಕಲಾವಿದರು ಈ ಸಿನಿಮಾಗೆ ಜೀವ ತುಂಬಿದ್ದಾರೆ. ಅಂಡ್ ಹರೀಶ್ ಅಣ್ಣ ನಿಮ್ದು ಚೆನ್ನಾಗೈತೆ ಅಣ್ಣ. ಕಂಪ್ಯಾರಿಟಿವ್ಲಿ ನಾ ಹೇಳಿದ್ದು, ನಮ್ದು ಜನ ದುಡ್ಡು ಕೊಟ್ಟು ಓಟ್ ಹಾಕೋರು, 1 ಓಟು 3 ರೂಪಾಯಿ ಇತ್ತು, ಫೈನಲ್ಸ್ಗೆ 6 ರೂಪಾಯಿ ಇತ್ತು ಅನ್ನೋದು ಹಾಕಿದ್ರು. ಅದು ಬಿಟ್ಟರೆ ನಮ್ರತಾ ಅಂಡ್ ಇವರಿದ್ದಂಥ ಸೀಸನ್ ಪ್ರಾಮಾಣಿಕವಾಗಿ ಅವರೆಲ್ಲ ಆಟದ ವೈಕಲ್ಲಿ ಜನಮನ್ನಣೆ ಗೆದ್ರು ಅಂತ ನಾನು ಹೇಳಿದ್ದು. ಸಂತು ನಿಂಗೂ ಬಿಲ್ಡಪ್ ಕೊಟ್ಟಿದ್ದೀನಿ. ಆಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ಸರಿ. ಆಮೇಲೆ ಯಾವುದು ಸರ್, ಒಬ್ಬರಿಗೆ 100 ಓಟ್ ಕೊಟ್ಟಿದ್ದಾರಲ್ಲ ಜಿಯೋ, ಯಾರು ತಗೊಂಡು ಹಾಕಿ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ನೀವು 100 ಓಟ್ ಹಾಕಿಸ್ಕೊಳ್ಳಿ, ಅಂದ್ರೆ ಪ್ರಮೋಷನ್ ಮಾಡ್ಕೊಂಡು ಹಾಕಿಸ್ಕೊಳ್ಳಿ. ಯಾವ್ದನ್ನ ಸರ್? ಸರ್ ಅದು ಒಂದೇ ಸೆಕೆಂಡ್ 1 ಅವರ್ಗೆ ಓಡಿಸ್ತಾರ ಸರ್. ಅದು ಅಂದ್ರೆ ಹೆಂಗ್ ಗೊತ್ತಾ, ಫೇಕ್ ವ್ಯೂಸ್ ಅದು ಹೆಂಗ್ ಗೊತ್ತಾ, 12,000 ಅಂತ ವ್ಯೂಸ್ ಆಗಿರುತ್ತೆ ರಾತ್ರಿಗೆ. ನೀವು ಬೆಳಗ್ಗೆ ಎದ್ದು ನೋಡಿದ್ರೆ 1 ಮಿಲಿಯನ್ 1.2 ಮಿಲಿಯನ್ ಅಂತ ಆಗ್ತಾರಲ್ಲ. ನಾನು ಅದನ್ನ ಫೇಕ್ ಅಂದಿದ್ದು ಸರ್. ಯಾಕೆ ಸರ್ ನೀವು ಕನ್ಫ್ಯೂಸ್ ಆಗಬೇಡಿ, ಯಾಕೆಂದ್ರೆ ನಾನು ಹೇಳಿದ ಸತ್ಯ ಅಂತ ನಿಮಗೂ ಗೊತ್ತು. ನಾನು ಹೇಳ್ತಾ ಸತ್ಯ ಪ್ರಥಮ್ ಪ್ರಾಮಾಣಿಕವಾಗಿ ಹೇಳ್ತಾ ಅಂತ ನಿಮ್ಗೆ ಗೊತ್ತಾಗಿದೆ ಸರ್. ಆ ವಿಷಯ ನಿಮ್ಗೆ ತಲುಪಿದೆ. ಪ್ರಥಮ್ ಯಾವ ಆಂಗಲ್ ಹೇಳ್ತಾ ಇದ್ದಾನೆ ಅನ್ನೋ ಸೂಕ್ಷ್ಮಗಳು ನಿಮ್ಗೆ ಗೊತ್ತಿದೆ ಸರ್. ನಾನು ಹೇಳ್ತಾ ಇರೋಂಥ ವಾಸ್ತವ ನಿಮಗೆ ಗೊತ್ತಿದೆ ಸರ್. ನಾನು ಹೇಳಿದ್ದೇನು ಅಂತ ಹೇಳಿದ್ರೆ 12,000 ಆಡಿಯೋ, ಫಾರ್ ಎಕ್ಸಾಂಪಲ್ ನಾನು ಒಂದು ಆಡಿಯೋ ಕಂಪ್ನಿಗೆ ಇರುವಂತ ಸಬ್ಸ್ಕ್ರೈಬರ್ಸ್ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ, ಅದು ಹಾಗೆ ಆಗುತ್ತೆ. ಏನ್ ಸರ್ ನನಗೆ ಗೊತ್ತಿಲ್ಲ ಸರ್. ನೀವು ನೋಡಿ ಗುರ್ಸಿ. ಅಂಡ್ ಇದು ಹರೀಶ್ ಅಣ್ಣ ಮತ್ತೆ ಇವ್ರು ಮಾತಾಡಿದಾಗ ನಮ್ಗೊಂದು ಎನರ್ಜಿ ಸಿಗುತ್ತೆ. ನಮ್ಮ ಪ್ರಾಮಾಣಿಕ